ಹಿಂಗೆ ಆಗ್ತಿದೆ ಅಲ್ಲಿ. ಗೈಸ್ ಏನು ಗೊತ್ತಾ, ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನು ಚಾಲೆಂಜು ಅಂತಂದರೆ, ನಾನು ಆ್ಯಕ್ಚುಲಿ ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ, ಅದು ಇಗ್ನೋರ್ ಮಾಡಿ. ಏನು ಅಂದರೆ, ಈ ಬ್ಯಾಟ್ ಬಾಲಲ್ಲಿ 20 ಟೈಮ್ಸು ಹಿಂಗೆ ಹಾರಿಸ್ಬೇಕು ಆಯಿತಾ. ಆ ಥರ ಇಟ್ಕೊ. ಹೇಗೆ ಅಂತ ಹೇಳ್ತೀನಿ. ಈ ಕಡೆ ಇಟ್ಕೊಳ್ರಿ, ಕೈ ಈ ಕಡೆ ಇಟ್ಕೊ. ಸೊ ಹಿಂಗೆ 20 ಟೈಮ್ಸು ಬಿಡೋಂಗಿಲ್ಲ, ಅದೇ ಚಾಲೆಂಜ್ ಆಯಿತಾ. ಸ್ಟಾರ್ಟ್ ಮಾಡ್ತೀನಿ. 1 10 20 3 4 5 6 7 8 9 10 11 12 13 14 15 16 17 18 19 20 ಅದು ನಿಂತು ಜಾಗದಲ್ಲಿ ಆಟ ಆಡಬೇಕು. ಓ ಇಲ್ಲ, ಇವಾಗ ನೀನು ಅಲ್ಲೇ ಕೆಳ ಬಿದ್ದೈತೆ ನೋಡು. ಇವಾಗ ಇವನು 20 ಟೈಮ್ಸ್ ಹಾಕಬೇಕು. ಸಿಕ್ಸ್ಟೀನ್ 17 18 19 20. ಚಿಕ್ಕದು ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು. 7 8 9 10 11 12 14 15 19 20. ಸಾಕು ಸಾಕು. ನಾನು ಹಂಗೆ ಮಾಡ್ತೀನಿ. ನೀನು ಇಲ್ಲೆಲ್ಲ ಟೆರೆಸ್ ತುಂಬ ಎಲ್ಲ ಓಡಾಡಿದ್ದೀನಿ. ಇಡ್ಕ, ನಾನು ಹಂಗೆ ಮಾಡ್ತೀನಿ. ನಾನು ಜೋರಾಗಿ ದೊಡ್ಡದಾಗಿ ಮಾಡಿದ್ದೀನಿ, ನೀನು ಚಿಕ್ಕದಾಗೆ ಮಾಡು. 28 ಮಾಡಿದ್ದೀನಿ. ಆಯ್ತಾ ಇದು 1.34 ಇದೆ. ಕ್ರಿಕೆಟ್ ಬಾಲ್ ಯಾರಿಗೆಲ್ಲ ಈಗಲೂ ಇಷ್ಟ ಆಡೋಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಗಂಡ ಈಗಲೂ ಬ್ಯಾಟ್ ಬಾಲ್ ಸಿಕ್ಕರೆ ಆಟ ಆಡ್ತಾನೆ ಅಲ್ವೇನಾ. ನೀನು ಹೌದು ಅನ್ನೋದು ಕೇಳಿಸೋದೇ ಇಲ್ಲ ಇದರಲ್ಲಿ. ಅಲ್ಲೇ ಒಳಗಡೆ ಗುನುಗುನು ಅಂತೀಯ. ದೊಡ್ಡದಾಗಿ ಮಾಡಾಕು. ರಿಟರ್ನ್ ನಿನಗೆ ಅದೇ ಫೋರ್ಸಲ್ಲಿ ಬರಬೇಕದು. ಯಾರು ಹೇಳೋದಕ್ಕೆ? ಅಲ್ಲಲ್ಲೇ ಬ್ಯಾಟಿಗಲ್ಲ, ನೀನು ಗೋಡೆಗೆ. ಹಾಂ, ಆ ಥರ ಹೇಳಿದ್ದು ನಾನು, ಆ ಥರ ಫೋರ್ಸಾಗಿ ಹೇಳಿದ್ದು. ಸಾಕು ಸಾಕು, ದೊಡ್ಡದಾಯ್ತು ಮತ್ತು ಮೇಲೆ ಹೋಗುತ್ತೆ ಅಷ್ಟೇ. ಗಾಯ್ಸ್, ನಾವಿವಾಗ ಏನು ಮಾಡ್ತಿದ್ದೀವಿ ಗೊತ್ತಾ? ಆ್ಯಕ್ಚುಲಿ ಮೇಲ್ಗಡೆ ಇರೋ ಎಲ್ಲ ಐಟಮ್ಸ್ನ ಕೆಳಗೆ ಹಾಕಿ ಎಲ್ಲ ಪಾತ್ರೆ ತುಂಬ್ತಾ ಇದ್ದೀವಿ. ಬೇಡವಾಗಿರೋವು ಊರಿಗೆ ಕೊಟ್ಟು ಕಳ್ಸೋವು ಒಂದಿಷ್ಟು ಐಟಮ್ಸ್ನ ಇಲ್ಲಿ ಮೇಲ್ಗಡೆ ಹಾಕ್ಬೇಕು, ವಾಶ್ರೂಮ್ ಮೇಲೆ. ಆ್ಯಂಡ್ 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 ಅಷ್ಟೇ. ಸ್ವಲ್ಪ ಕ್ಲೀನ್ ಮಾಡಬೇಕು. ಆಲ್ಸೋ ಇಲ್ಲಿ ಈ ಕಾಟ, ಆ್ಯಕ್ಚುಲಿ ಇದು ಆಲ್ರೆಡಿ ಡೆಮಾಲಿಷ್ ಆಗಿಬಿಟ್ಟಿದೆ ಇದು ಕಾಟ. ಸೊ ಇದೊಂದು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಅನ್ವಾಂಟೆಡ್ ಆ್ಯಕ್ಚುಲಿ. ಸೊ ಅನ್ವಾಂಟೆಡ್ ಅದನ್ನೆಲ್ಲ ತೆಗೆದು ಹಾಕಬೇಕು ಅನ್ನೋ ಅಂದ್ಕೊಂಡಿದ್ದೀವಿ. ದಟ್ಸ್ ಇಟ್. ಇದ್ದೇ ಬರ್ತಿದೆ. ತಾಚಿ ಮಾಡಬೇಕು. ಇಷ್ಟು ಕ್ಲೀನ್ ಮಾಡಿಬಿಟ್ಟು ತಾಚಿ ಮಾಡೋಣ. ಟೈಮ್ ಎಷ್ಟು ಗೊತ್ತಾ ಇವಾಗ? 3 ಗಂಟೆ 2:45 ಆಗಿದೆ. ಗೈಸ್ ಏನು ಗೊತ್ತಾ, ಇದೊಂದು ಪಾತ್ರೆ, ಅದೊಂದು ಫುಲ್ ಅಲ್ಯೂಮಿನಿಯಂ ಮತ್ತು ಸ್ಟೀಲೆಲ್ಲ ತಗೊಂಡು ಇದೊಂದೇ ಒಂದು ಬಂತು ನಮಗೆ ಚಿಕ್ಕದು. ಅದಕ್ಕೂ 100 ರೂಪಾಯಿ ಎಕ್ಸ್ಟ್ರಾ. ಅದಕ್ಕೂ 100 ರೂಪಾಯಿ ಎಕ್ಸ್ಟ್ರಾ ನಾವೇ ಕೊಡ್ಬೇಕು ಕೈಯಿಂದ. ನೂಡಲ್ಸ್ ಮಿಕ್ಸ್ ಮಾಡ್ತೀನಿ. 3-4 ಎಗ್ ಹಾಕ್ಸ್ಕೊಂಡ್ಬಿಡೋದು ಇಬ್ಬರಿಗೆ. 4 ಎಗ್ ಹಾಕ್ಸ್ಕೊಂಡು ಹೋಗಿ ಪಾನಿಪುರಿ ತಿನ್ನಕ್ಕೆ 7 ಕಿಲೋಮೀಟ್ರಾ.
ಅಲ್ಲಿಂದ ಅಲ್ಲಿ ತಗೊಂಡಿದ್ದು ಎಲ್ಲ ಸೇರಿ 7 ಕಿಲೋಮೀಟ್ರ್ ಓಡಾಡಿ ಬಂದಿದ್ವಿ ಗೈಸ್. ಎಲ್ಲೇ ತಿರ್ಗಾಡಿದ್ರು ನಮಗೆ ಗೊತ್ತಾಗಲಿಲ್ಲ ಹೋಗೋದ್ಲೆ ಅಲ್ವಾ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೂರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಾಯ್ಸ್, ಇವತ್ತು ಏನು ಅಂತ ಅಂದರೆ ನಾನೊಂದು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಮತ್ತು ರಕ್ಷಿ ಹೋಗ್ತಾ ಇದ್ದೀವಿ. ಏನು ತೊಗೋಬೇಕು ಅನ್ನೋದೊಂದು 3-4 ಐಟಮ್ಸ್ ಇದೆ. ಸೊ 3-4 ಐಟಮ್ಸಿಗೆ ಅಲ್ಲಿಗೆ ಹೋಗ್ಬೇಕಾ ಅನ್ನೋ ಒಂದು ಮನಸ್ಥಿತಿನೂ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೋಗೋಣ. ಒಂದು ಕೀಪ್ಯಾಡ್ ಮೊಬೈಲ್ ತೊಗೋಬೇಕಿತ್ತು. ಸೊ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ತೊಗೋತೀವ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ಹೋಗೋದೇನು ಹೋಗ್ತಿದ್ರು. ಟೈಮ್ ಆಲ್ರೆಡಿ ಇಟ್ಸ್ 2:30, 3 o'clock ಆಗ್ತಿದೆ. ಸೊ ಇವಾಗ ಹೊರಟಿದ್ದೇವೆ. ಹೋದ್ಮೇಲೆ ಅಲ್ಲಿ ಏನು ತೊಗೊಳ್ತೀವಿ ಏನೋದು ತೋರಿಸ್ತೀವಿ. ಓಕೆ, ಬಾಯ್. ಸಾಕಾಯಿತು, ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ. ಫುಲ್ ಟಯರ್ಡ್ ಆಗಿಬಿಡ್ತು. ಒಂದು ಆ ತುದಿ ಅಂದರೆ ಈ ತುದಿ ತನಕ ನಡ್ಕೊಂಡು ಹೋಗ್ತಾ ಇರೋದು. ಏನು ಹೇಳಿದ್ರು ಇಲ್ವಂತ ಜನ ಫುಲ್ಲು. ಗೈಸ್, ನಾವು ಇವಾಗ ಇಲ್ಲಿದ್ದೀವಿ. ನಾವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಆ ಮರ ಇದೆ ಅಲ್ಲ, ಆ ಮರದ ತನಕ ತಾನೆ. ಈ ಮರ ಅಲ್ಲ, ಆ ಮರ ಬಿಟ್ಟು ಇನ್ನು ಮುಂದೆ. ಆ ಎಲ್ಲ ಟ್ಯಾಂಕ್ಗಿಂತ ಮುಂದೆನಾ? ಕಾಣಿಸ್ತಾನೆ ಇಲ್ಲ ಅದು ವಿಡಿಯೋದಲ್ಲಿ. ಅಲ್ಲಿ ಇಷ್ಟು ದೂರ ನಡ್ಕೊಬೇಕು. 1 ಕಿಲೋಮೀಟ್ರ್ ಆಗುತ್ತಾ? ಶಾಪಿಂಗ್ ಈಸ್ ಡನ್. ಇಲ್ಲಿಂದ ಇಷ್ಟಿದೆ, ಅಲ್ಲೊಂದು ಇಷ್ಟಿದೆ. ಲೈಟ್ಸ್ ತೊಗೊಂಡೆ ನಾನು. ಆ್ಯಂಡ್ ಬ್ಯಾಗಲ್ಲಿ ಒಂದಿಷ್ಟಿದೆ. ಶಾಪಿಂಗ್ ಆಯಿತು. ಈ ಲೈಟು ಆ್ಯಕ್ಚುಲಿ ಬಾಳಿಕೆ ಬರುತ್ತಾ ಇಲ್ಲೋ ನಂಗಂತೂ ಗೊತ್ತಿಲ್ಲ ಅದು. ಬಟ್ ಏನಂದರೆ ಅಲ್ಲೆಷ್ಟು ಹೇಳಿದ್ದ 40 voltsಗೆ 550, 50 volts 750, ಅಲ್ಲ 850, 60 volts 950 ಹೇಳಿದ್ದ. ಇಲ್ಲಿ ನಾವು ಅವನಿಗೆ ಕೊಟ್ಟಿದ್ದೆಷ್ಟು 270 ರೂಪಾಯಿ. ಮತ್ತು ಊರಿಗೆ ತಗೊಂತೀನಿ ಅಂತ ಕೂತ್ಕೊಂಡಿದ್ದೆ ಅಲ್ಲಿ ಅದನ್ನ ಗಾಢ ಅಂತ ಬಂದು. ಊರಲ್ಲಿ ಇವೆಲ್ಲ ಲೈಟ್ಸ್ ಇದಾವಲ್ಲ. ಇಲ್ಲ, ಆ್ಯಕ್ಚುಲಿ ತಗೊಳ್ಳೋ ಪ್ಲ್ಯಾನ್ ಇದೆ. ತಗೊಂಡೋಗಿ ನೋಡೋಣ. 1 ತಿಂಗಳು 2 ತಿಂಗಳು ಬಾಳಿಕೆ ಬಂದರೆ ಎಲ್ಲಿಗೆ ಹಾಕಕ್ಕದು? ಹಾಂ, ಅದೇ ಮನೆಯಿಂದ ಹೊರಗೆ ಒಳಗೆ ಜಾಸ್ತಿ ಯಾರು ಹೊಡ್ತಾರೆ ಕುತ್ತಿಗೆಗೆ ಹಾಕ್ಬಿಡೋದು. ಅಲ್ಲ ಕಡೆ ಜಾಗನೇ ಇಲ್ವಲ್ಲ, ಅದು ಏನಕ್ಕೆ ಅಂತ. ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಬೆಳಗ್ಗೆ ಜಾಸ್ತಿ ಹೋಗುತ್ತೆ. ಹಾಲಿಗೆ ಹಾಕಿದ್ರೆ ಲೈಟ್ ಚೆನ್ನಾಗಿ ಬರುತ್ತೆ ಅಂತ. ಒಂದೇ ಒಂದು ಲೈಟು buy one get one free ಆಫರ್ ಇದೆ. ಫ್ರೀಯಾಗಿ ಕೊಟ್ಟರು ಬೇಡ, ನಮ್ಮ ಮನೆಗೆ 3 ಇದೆ. ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ಹೊರಗಡೆ ಬಂದಾಗ ವೀಡಿಯೋ ಮಾಡಬೇಕು ಅಲ್ವಾ. ಸೊ ನನಗೇನು ಅಂತಂದರೆ ವೀಡಿಯೋ ಈಗ ನಾನು ಹಣ್ಣು ತೊಗೊಂಡೆ ಆಯಿತಾ. ನಂಗೆ ಸಡನ್ನಾಗಿ ತಲೆಗೆ ಬಂದಿದ್ದು ಏನು ಗೊತ್ತಾ. ಸೊ ಇವಾಗ ಡೈಲಿ ಲಾಗರ್ಸ್ ಹೊರಗಡೆ ಹೋದವರೆಲ್ಲ ಹೇಗಿರ್ತಾರೆ ಅಂದರೆ ಡೈಲಿ ಲಾಗ್ ಏನಿರುತ್ತೆ ಅದೆಲ್ಲ ವೀಡಿಯೋ ಮಾಡಿರ್ತಾರೆ. ಹಾಂ, ಆಪಲ್ ಹೆಂಗಂತೆ ಕೇಳೋದು 200 250 ಇರುತ್ತೆ. ಕೇಳೋದು ಮತ್ತೆ. ಸೊ ಆಗಲ್ವಾ. ಸೊ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತಂದರೆ ತೊಗೊಂಡಿರ್ತೀನಿ, ಮಾಡಿರ್ತೀನಿ, ಎಲ್ಲ ಆಗುತ್ತೆ. ಆಮೇಲೆ ವೀಡಿಯೋನೇ ಮಾಡಲಿಲ್ವಲ್ಲ ಅನ್ಕೋತೀನಿ. ಸೊ ಫುಲ್ ಡೇ ಇವತ್ತು ನನಗೆ ಹಂಗೆ ಆಯಿತು. ಶಾಪಿಂಗ್ ಮಾಡಿದ್ರು ಎಲ್ಲ ಆಯಿತು, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಈಗ ನಂಗೆ ಜಸ್ಟ್ ಹೆಂಗೆ ಅನ್ನಿಸ್ತು ಅಂದರೆ ಫ್ರೂಟ್ಸ್ ತಗೊಂಡ್ಮೇಲೆ ಅನ್ನಿಸ್ತು, ಅಯ್ಯೋ ನಾನು ವೀಡಿಯೋನೇ ಮಾಡಲಿಲ್ವಲ್ಲ ಅಂತ. ಹಿಂಗೆ. ಸೊ ನಮಗೆ ಯಾರಾದರೂ ಒಬ್ಬರು ವೀಡಿಯೋ ಮಾಡೋರು ಇರಬೇಕಪ್ಪ. ನನ್ನ ಗಂಡ ವೀಡಿಯೋನೇ ಮಾಡಲ್ಲ ಅಷ್ಟೇ ಗಾಯ್ಸ್. ಆ್ಯಕ್ಚುಲಿ ಇವಾಗ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಆಯಿತಾ. ಅದು ಏನದು, ಯಾವುದೋ ಹಣ್ಣದು ಮುಳ್ಳು ಥರ ಇರುತ್ತಲ್ಲ, ಕೆಂಪೊಂದು ಏನದು ಮುಳ್ಳಣ್ಣು ಏನೋ ಅಂತೀಯಲ್ಲಮ್ಮ, ಅದಕ್ಕೆ ಹೆಸರು ಏನದು? ಅದೇ ಅವತ್ತು ತೊಗೊಬಂದಿದ್ದಲ್ಲ, ವೈಟ್ ಕಲರ್ ಇರುತ್ತಲ್ಲ ಒಳಗಡೆ. ಮಿರ್ಚಿ, ಲಿಚಿ, ಲಿಚಿ. ಹಾಂ, ಅದೇ ಓಕೆ ಗೈಸ್, ಬಾಯ್. ಗೈಸ್, ನಾನು ಆ ಬಸ್ಸಲ್ಲಿ ಹೋಗಬೇಕು, ಮೇಲ್ಗಡೆ ಓಪನ್ ಬಸ್ಸಲ್ಲಿ. ಚೆನ್ನಾಗಿದೆ ಅಲ್ವಾ? ಸೊ ನಾನೊಂದ್ಸರಿ ಹೋಗುವ. ನಮ್ಮ ಗಾಡಿ ಫುಲ್ ಲಗೇಜು. ಇಲ್ಲೊಂದಿಷ್ಟು ಲಗೇಜು, ಕಾಲ ಹತ್ರ ಲಗೇಜು, ಮುಂದ್ಗಡೆ ಲಗೇಜು, ಫುಲ್ ಲಗೇಜು.
ಕ್ಲಾರಿಟಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ ನೋಡಿದ್ರೆ.